ಈಗ ನೋಡ್ರಿ ನಮ್ UPSC ಪ್ರಿಪರೇಷನ್ ಅಲ್ಲಿ ಬಿಗಿನರ್ ಒಬ್ರು ಇದಾರೆ ಅನ್ಕೊಳ್ಳೋಣ. ಬಿಗಿನರ್ ಇದ್ರೆ ನಿಮ್ ತಯಾರಿ ಯಾವ ತರ ಇರ್ಬೇಕು, ಏನೇನ್ ಮಾಡ್ಬೇಕು? ಮೊದಲೇದು ನಾನಿಲ್ಲಿ ಓದ್ಕೊಡ್ಲಿಕ್ಕೆ ಹೋಗ್ತಾ ಇರೋದು ಟೆಸ್ಟ್ ಗಳ ಬಗ್ಗೆ. ಇವತ್ತು ಬೆಳಗ್ಗೆ ಸರ್ ಸಚಿನ್ ಸರ್ ಹೇಳಿದಾರೆ ನಿಮ್ಗೆ ಯಾವ ತರ ಇರುತ್ತೆ ಏನೇನಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ನೋಡಿ ಪ್ರಿಪರೇಷನ್ ಮಾಡೆಲ್ ಏನು ಅಂದ್ರೆ, ಮೊದಲು ಕ್ಲಾಸಸ್ ಕೇಳ್ಬೇಕು ನೀವು. ಕ್ಲಾಸಸ್ ಕೇಳಿದ ಮೇಲೆ ನಾವು ಕ್ಲಾಸ್ ನೋಟ್ಸ್ ಕೊಟ್ಟಿರ್ತೀವಿ, ಇದನ್ನ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಬೇಕು. ಓಕೆ, ರಿವಿಷನ್ ಮಾಡ್ಕೊಂಡು ಇದರಿಂದ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳುವಾಗ ಏನ್ ಮಾಡ್ರಿ, ಪ್ರತಿ ಪುಟದಲ್ಲಿ ಕೆಳಗಡೆ ಇಷ್ಟು ಜಾಗ ಬಿಟ್ಕೊಳ್ರಿ. ನಿಮ್ಮ 4 ಬೆರಳಿನಿಂದ ಈ ತರ ಅಳತೆ ಮಾಡ್ಕೊಂಡು ಜಾಗ ಬಿಡ್ರಿ. ಯಾಕಂದ್ರೆ ಎಕ್ಸ್ಟ್ರಾ ವ್ಯಾಲ್ಯೂಡೇಷನ್ ಮಾಡ್ಕೊಳಕ್ ಮುಂದೆ ಅನುಕೂಲ ಆಗುತ್ತೆ. ಇದಾಯ್ತಾ? ನೆಕ್ಸ್ಟ್ ರೌಂಡ್ ಅಲ್ಲಿ ನೀವು ಆಯಾ ಸಬ್ಜೆಕ್ಟ್ ಮುಗಿದ ತಕ್ಷಣ NCERT ಗಳನ್ನ ಓದಬಹುದು. ಆಯಾ ಸಬ್ಜೆಕ್ಟ್ ಮುಗಿದಾಗ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನು ಕೂಡ ಓದ್ಕೊಳ್ಬಹುದು. ಟೈಮ್ ಸಿಗ್ತಾ ಇದ್ರೆ ಈಗ ಇದನ್ನ ಮಾಡ್ರಿ, ಇಲ್ಲ ಅಂದ್ರೆ ಒಂದ್ ರೌಂಡ್ ಎಲ್ಲ ಮುಗಿಯೋವರೆಗೂ ವೇಟ್ ಮಾಡ್ರಿ. ಇದಿಷ್ಟು. ಇನ್ನು ನೆಕ್ಸ್ಟ್ ನಮ್ಗೆ ಅತ್ಯಂತ ಮುಖ್ಯವಾಗಿ UPSC ನಲ್ಲಿ ಬೇಕಾಗೋದು ಟೆಸ್ಟ್ಗಳು. ಯಾವ ತರ ಇರುತ್ತೆ ಹೇಳ್ತೀನಿ ನಾನು ನಿಮ್ಗೆ. ನೋಡ್ರಿ, ನಮಗ್ ಟೆಸ್ಟ್ ಅಂತ ಅಂದ್ರೆ ಮೊದಲು UPSC ನಲ್ಲಿ ತುಂಬಾ ಮುಖ್ಯ ಆಗೋದು PYQಗಳು. PYQ ಬುಕ್ ಅಂತ ತಗೊಳ್ತೀರಿ. ಅದಕ್ಕೆ ಯಾವ್ಯಾವ್ದಿದೆ ಅಂದ್ರೆ ಡೆಲ್ಲಿ UPSC ಸೀಕ್ರೆಟ್ಸ್ ನವ್ರದ್ದು ಇದೆ, ಹಾಗೇನೆ ಯುನಿಕ್ ಪಬ್ಲಿಷರ್ಸ್ ಅಂತ ಒಂದಿದೆ, ದಿಶಾ ಪಬ್ಲಿಕೇಶನ್ ಕೂಡ ಇದೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ತಗೊಳ್ರಿ. ಒಂದ್ ತಗೊಂಡು ಏನ್ ಮಾಡ್ಬೇಕು, ನಿಮ್ಗೆ ಯಾವ ಸಬ್ಜೆಕ್ಟ್ ನಡೀತಾ ಇರುತ್ತೆ ಪ್ರತಿದಿನ 2025ರಿಂದ 2011ರವರೆಗಿನ ಆ ಸಬ್ಜೆಕ್ಟ್ ನ 5 ಕ್ವಶನ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು. ಪ್ರಶ್ನೆ ಏನ್ ಕೇಳ್ತಾ ಇದಾರೆ, ಅವ್ರು ಬಳಸುವಂತ ಪದಗಳು ನನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಇದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋದು. ಇದನ್ನ ಬಿಟ್ಟು ಬೇರೆ ಏನು ಇದರಿಂದ ಆರಂಭದಲ್ಲಿ ಮಾಡೋ ಅಗತ್ಯ ಇಲ್ಲ. ನಾವ್ ಏನ್ ಮಾಡ್ತೀವಿ ಮುಂದೆ ಇದರದೇ ಎಲಿಮಿನೇಷನ್ ಟೆಕ್ನಿಕ್ ಗಳನ್ನ, ಈಗ ಉದಾಹರಣೆಗೆ ನೀವು 2027ಕ್ಕೆ ಎಕ್ಸಾಮ್ ಬರೆಯೋರು ಇದನ್ನ ಅನ್ಕೊಳ್ಳೋಣ. ನಾವೇನ್ ಮಾಡ್ತೀವಿ, ಇದರ ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ನಿಮಗೆ ಜನವರಿ 2022ರಲ್ಲಿ ಕೊಡ್ತೀವಿ ಕ್ಲಾಸಸ್. ಇವನ್ನೆಲ್ಲ ಮತ್ತೆ ಅನಾಲಿಸಿಸ್ ಮಾಡಿರ್ತೀವಿ. ಅವಾಗ ಜನವರಿಯಿಂದ ನೀವು ಮೇ ವರೆಗೂ ಮತ್ತೆ ಆ ಕ್ಲಾಸಸ್ ಅನ್ನ ಕೇಳೋದು. ಒಂದು 20 ಅವರ್ ಇರುತ್ತೆ, 20 to 30 ಅವರ್. ಡೈಲಿ 1 ಅವರ್ ಕೇಳಿದ್ರೆ ಒಂದ್ ತಿಂಗಳಲ್ಲಿ ಮುಗಿದು ಬಿಡುತ್ತೆ ಅದು, 1 ಅವರ್ ಕೊಟ್ರೆ. ಸೊ ಇಲ್ಲಿಗೆ ಮುಗೀತು PYQಗಳದ್ದು. ಇನ್ ನೀವು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಇದೀರಿ, ಥರ್ಡ್ ಅಟೆಂಪ್ಟ್ ಅಲ್ಲಿ ಇದೀರಿ, ನಿಮ್ಗೆ ಟೈಮ್ ಜಾಸ್ತಿ ಸಿಗ್ತಾ ಇದೆ ಅಂದ್ರೆ ಅವಾಗ ಮುಂದೆ ಒಂದ್ 3-4 ತಿಂಗಳು ಆದ್ಮೇಲೆ ಇವುಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಇನ್ನು 1994ರಿಂದ 1979ರವರೆಗೆ ಇಲ್ಲಿ ಆರ್ಟ್ ಅಂಡ್ ಕಲ್ಚರ್ ಮತ್ತು ಹಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ ನೋಡ್ಕೊಂಡ್ರೆ ಸಾಕು. ಇದಕ್ಕಿಂತ ಹಿಂದೆ 1994ಕ್ಕಿಂತ ಹಿಂದೆ ಹೋದ್ರೆ ಅಂದ್ರೆ ಇಲ್ಲಿಂದಾನೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ಇದು PYQಗಳದ್ದು ಡೈಲಿ ನಡೀತಾ ಇರಬೇಕಿದು. ಇನ್ನು ಇದಾದ್ಮೇಲೆ ನೀವೆಲ್ಲಿ ಕೋಚಿಂಗ್ ಜಾಯ್ನ್ ಆಗಿರ್ತೀರಿ ಅಲ್ಲಿ ಅಥವಾ ನಮ್ಮಲ್ಲಿ ನಾವೇನ್ ಮಾಡ್ತಿರ್ತೀವಿ, ನಿಮಗೆ ವೀಕ್ಲಿ ಟೆಸ್ಟ್ ತಗೊಳ್ತಿರ್ತೀವಿ. ತುಂಬಾ ಈಸಿ ಇರುತ್ತೆ. ಇದು ಜಸ್ಟ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ. ಇದು ಯಾಕೆ ಅಂದ್ರೆ ನೀವು ಲೇಜಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ನೀವು ಲೇಜಿ ಆಗಬಾರ್ದು, ಕಾನ್ಸೆಪ್ಟ್ ನಿಮಗೆ ನೆನಪು ಉಳಿತಾ ಇದೆಯೋ ಅಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಕೆ ವೀಕ್ಲಿ ಟೆಸ್ಟ್ ನಿಮಗೆ ನಡೀತಾ ಹೋಗುತ್ತೆ. ಇವು ಕ್ವಶನ್ಸ್ ಡಿಫಿಕಲ್ಟ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಮುಗೀತು. ಇನ್ನು ನೆಕ್ಸ್ಟ್ ಉದಾಹರಣೆಗೆ ನೀವು 2027ಕ್ಕೆ ಎಕ್ಸಾಮ್ ಬರೆಯೋರಿದ್ದೀರಿ. ನೀವು ಜನವರಿಯಿಂದ ಜುಲೈ ಅಥವಾ ಆಗಸ್ಟ್ ವರೆಗೂ ನೀವೇನ್ ಮಾಡಿದಿರಿ, ಕೋರ್ಸ್ ಜಾಯಿನ್ ಆಗಿದ್ದೀರಿ UPSCಗೆ ಬರಿಬೇಕಂತ ಹೇಳಿ. 2027ರಲ್ಲಿ ಜನವರಿ ತಿಂಗಳಿನಿಂದ ಸ್ಟಾರ್ಟ್ ಮಾಡ್ಬೇಕು. ನಾವು ಶೆಡ್ಯೂಲ್ ಕೂಡ ಕೊಡ್ತೀವಿ. ಈ ವರ್ಷ ಕೂಡ ಕೊಟ್ಟಿದ್ವಿ, ಕೆಲವೊಬ್ರು ಸೀರಿಯಸ್ ಆಗಿ ಮಾಡಿಲ್ಲ. ಅದನ್ನ ಹೇಗಿರುತ್ತೆ, ಒಂದೊಂದು ಸಬ್ಜೆಕ್ಟ್ಗೆ ಉದಾಹರಣೆಗೆ ಪಾಲಿಟಿಗೆ 4, ಎಕನಾಮಿಗೆ 3, ಎನ್ವೈರನ್ಮೆಂಟ್ಗೆ 3, ಜಿಯೋಗ್ರಫಿಗೆ 3, ಸೈನ್ಸ್ ಟೆಕ್ನಾಲಜಿಗೆ 2, ಹಿಸ್ಟ್ರಿಗೆ 4. ಇಲ್ಲಿ ಹಿಸ್ಟ್ರಿನಲ್ಲಿ ಏನಿರುತ್ತೆ, ಇದು ಆರ್ಟ್ ಅಂಡ್ ಕಲ್ಚರ್ 2 ಪೇಪರ್, ಅದರಲ್ಲಿ ಏನ್ಷಿಯಂಟ್ ಮಿಡಿವಲ್ ಮಿಕ್ಸ್ ಇರುತ್ತೆ. 1-2 ಪೇಪರ್ಗಳು ಮಾಡರ್ನ್ ಹಿಸ್ಟ್ರಿ. ಇವಿಷ್ಟು ಕ್ವಶನ್ ಪೇಪರ್ಗಳು ಇದರಲ್ಲಿ ಇರುತ್ತೆ. ಇವು ಯಾವ ಲೆವೆಲ್ ಇರುತ್ತೆ ಅಂದ್ರೆ, ಇವು ಡಿಫಿಕಲ್ಟ್ ಪ್ಲಸ್ ಮಾಡರೇಟ್ 2 ಇರುತ್ತೆ. ಇದನ್ನ ಏನ್ ಮಾಡಬೇಕು, ಇದು 2 ಆಪ್ಷನ್ ಇದೆ ನಿಮಗೆ. ಈ ಸೆಕ್ಷನಲ್ ಟೆಸ್ಟ್ ಯಾವ್ದಕ್ಕೆ ಅಂದ್ರೆ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ, ಆಮೇಲೆ ಮತ್ತೆ ಕರೆಂಟ್ ಅಫೇರ್ಸ್ ಇಂದ ಯಾವ್ದಾದ್ರು ಎಕ್ಸ್ಟ್ರಾ ಪಾಯಿಂಟ್ ಏನಾದ್ರು ಮಿಸ್ ಆಗಿದ್ರೆ ಆ ಪಾಯಿಂಟ್ಸ್ ಅನ್ನ ಇಲ್ಲಿಂದ ನೀವು ಗ್ರಾಸ್ ಮಾಡ್ಕೊಳ್ತೀರಿ. ಇದು ಹೇಗ್ ಮಾಡೋದು, ಒಂದೇ ಆಪ್ಷನ್, ಡೈಲಿ 30 ಕ್ವಶನ್, ಡೈಲಿ 30 MCQ. ಮಿನಿಮಮ್ ಇದಕ್ಕೆ 1 hour 30 minutes ಬೇಕಾಗತ್ತೆ. ಡೈಲಿ ಈ ತರ ಮಾಡ್ಕೊಳ್ಬಹುದು. ಇಲ್ಲ ಸರ್ ನನಗೆ ಸಾಮರ್ಥ್ಯ ಇದೆ, ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ರೆ ಜನವರಿಯಿಂದ ಏನ್ ಮಾಡ್ಬೋದು, ಬೆಳಗ್ಗೆ 9:30ಯಿಂದ ಮಧ್ಯಾಹ್ನ 11:30ವರೆಗೂ ನೀವು ಪ್ರಾಕ್ಟೀಸ್ ಫುಲ್ ಒಂದು ಕ್ವಶನ್ ಪೇಪರ್ ತಗೊಂಡು ಕೂತ್ಕೊಳ್ಬಹುದು. ವಾರದಲ್ಲಿ ಆ ತರ 2 ಕ್ವಶನ್ ಮಾಡ್ತಾ ಹೋದ್ರಿ ಅಂದ್ರೆ ಜನವರಿಯಿಂದ ಏಪ್ರಿಲ್ ವರೆಗೂ ನಿಮ್ದು ಏನಾಗುತ್ತೆ, ಕವರ್ ಆಗಿಬಿಡುತ್ತೆ. ಈಗ ಇದನ್ನ ಮಾಡೋ ಅಗತ್ಯ ಇರೋದಿಲ್ಲ. ಈಗ ಅಷ್ಟು ಟೈಮು ನಿಮಗೆ ಇರೋದಿಲ್ಲ. ಈಗ ಕಾನ್ಸೆಪ್ಟ್ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗ್ರಿ. ಸೊ ಇದಿಷ್ಟು ಈ ತರ ಟೆಸ್ಟ್, ಈ ತರ ಎಷ್ಟಾಗತ್ತೆ ಅಂದ್ರೆ ಎಲ್ಲ ಸೇರಿಸಿದ್ರೆ ಸುಮಾರು 4, 3, 7, 10, 13, 14, 15, ಒಂದು 19. ಮಿನಿಮಮ್ 19ರಿಂದ 20 ಬಿಗಿನರ್ಸ್ ಇದ್ರೆ ಮಿನಿಮಮ್ ಇಷ್ಟು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ನೀವು ಫಸ್ಟ್ ಅಟೆಂಪ್ಟ್ ಹೋಗೋಕ್ಕಿಂತ ಮುಂಚೆ ಇಷ್ಟು ಟೆಸ್ಟ್ ಆದ್ರೂ ಅಟೆಂಡ್ ಮಾಡಬೇಕು. ನೀವೇ ಸೆಕೆಂಡ್ ಅವ್ರು ಇದ್ರೆ ಅಕಸ್ಮಾತ್ 2ನೇ ವರ್ಷ ಸರ್ ನಾನು ಈ ವರ್ಷ ಅಟೆಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇವುಗಳ ಸಂಖ್ಯೆ 40ರಿಂದ 50 ಆಗ್ಬೇಕು. 40ರಿಂದ 50 ಹೇಗಾಗುತ್ತೆ, ಇದು ಒಂದೇ ಇನ್ಸ್ಟಿಟ್ಯೂಟ್ ಬರೀಬೇಕು ನೀವು. ಮತ್ತೆ
ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲ, ಯಾವ್ದಾದ್ರು ಒಂದು. ಈಗ ಉದಾಹರಣೆ ನಮ್ಮಲ್ಲಿ ಜಾಯ್ನ್ ಆಗಿದ್ರೆ ನಾವೇ ಕೊಡ್ತೀವಿ ನಿಮಗೆ. ಇಲ್ಲ ಸರ್ ನಾನು ಕೋಚಿಂಗ್ ಎಲ್ಲೂ ಜಾಯ್ನ್ ಆಗಿಲ್ಲ ಅಂದ್ರೆ ವಿಷನ್ IAS ಇರುತ್ತೆ, ಶಂಕರ್ IAS ಅಂತ ಇರುತ್ತೆ, ಇನ್ಸೈಟ್ಸ್ ಅಂತ ಇರುತ್ತೆ. ಯಾವ್ದಾದ್ರು ಒಂದು ಸಂಸ್ಥೆ ಮಾತ್ರ ಬರಿಬೇಕು. ಯಾಕಂದ್ರೆ ಸಿಲೆಬಸ್ ರಿವಿಷನ್ ಆಗುತ್ತೆ ನಿಮಗೆ. ಇಡೀ ಒಂದು ಸಬ್ಜೆಕ್ಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಕ್ಬಿಡುತ್ತೆ. ಎನ್ವೈರ್ಮೆಂಟಲ್ ಏನೇನಿದೆಯೋ ಅದೆಲ್ಲಾನು ಕವರ್ ಆಗುತ್ತೆ ಇದರಲ್ಲಿ. ಸೊ ಈ ತರ ಸೆಕ್ಷನಲ್ ಟೆಸ್ಟ್ ಅನ್ನು ನಾವು ಬರಿಬಹುದು. ಇದ್ರ ಜೊತೆಗೆ CSAT ವೀಕ್ಲಿ ಒಂದು CSAT ಟೆಸ್ಟ್ ಅನ್ನ ಬರಿತಾ ಹೋಗ್ಬೋದು ಜನವರಿಯಿಂದ. ಓಕೆ, ಇನ್ನು ಇಲ್ಲಿ ನಿಮ್ದು ಏನಾಯ್ತು, ಮೊದಲು UPSC ಯಾವ ತರ ಪ್ರಶ್ನೆ ಕೇಳತ್ತಂತ ನೋಡ್ಕೊಂಡ್ರಿ, ಜೊತೆಗೆ ಡೈಲಿ ಏನೇನ್ ಅಧ್ಯಯನ ಮಾಡ್ತಾ ಇದ್ರಿ ಅದರ ತಪ್ಪಿಸ್ಕೊಳ್ತಾ ಬಂದ್ರಿ. ಅದಾದ್ಮೇಲೆ ಮೇನ್ ಅಲ್ಲಿ ಎಕ್ಸಾಮ್ ಇದೆ, ಜನವರಿಯಿಂದ ಸೆಕ್ಷನಲ್ ಟೆಸ್ಟ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ನಡುವೆ ಆಗಾಗ ಫುಲ್ ಲೆಂತ್ ಟೆಸ್ಟ್ ಗಳನ್ನ ಬರಿಬೇಕು. ಇವುಗಳನ್ನ ಎಲ್ಲಿ ಬರೆಯೋದು? ಉದಾಹರಣೆ ನೀವು ಕೋಚಿಂಗ್ ಎಲ್ಲಿ ಜಾಯ್ನ್ ಆಗಿರ್ತೀರಿ ಅಲ್ಲಿ 1 ಅಥವಾ 2 ಬರಿಬೇಕು. ಆಮೇಲೆ ಆನ್ಲೈನ್ ಅಲ್ಲಿ ಫ್ರೀ ಟೆಸ್ಟ್ ಗಳು ನಡೆಯುತ್ತೆ. ಈ ವರ್ಷನೇ ನಡೆದಿದೆ. ವಿಷನ್ IAS ನವರು ಕೂಡ ನಡೆಸ್ತಾರೆ, ಇನ್ಸೈಟ್ಸ್ ಅವ್ರು ಕೂಡ ನಡೆಸ್ತಾರೆ, ಓಕೆ, ಅಥವಾ ದೃಷ್ಟಿನವ್ರು ಕೂಡ ನಡೆಸ್ತಾರೆ. ಅಲ್ಲಿ ಯಾವ್ದಾದ್ರು ಒಂದೊಂದು ಟೆಸ್ಟ್ ಬರೆಯೋದು, ಟೈಮ್ ಪ್ರಕಾರ ನಡೆಸ್ತಾರೆ. ಮತ್ತೆ ಅದ್ರ ಜೊತೆ ಒಂದ್ ಎಕ್ಸ್ಟ್ರಾ ಏನ್ ಆಡ್ ಮಾಡ್ಕೊಳ್ಳೋದು, ವಿಷನ್ IAS ಅವ್ರದ್ದು ಅಭ್ಯಾಸ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದು. ಈ ಅಭ್ಯಾಸ್ ಟೆಸ್ಟ್ 3 ಇರುತ್ತೆ. ಇದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯುತ್ತೆ. ಹಾಗೇನೆ ಬೆಂಗಳೂರಲ್ಲಿ ಇರೋರು ಓಪನ್ ಮಾಕ್ ಟೆಸ್ಟ್ ಗಳಿರುತ್ತೆ. ಯಾರು ಬೆಂಗಳೂರಲ್ಲಿ ಇರ್ತೀರಿ, ಇನ್ಸೈಟ್ಸ್ ಇರ್ಬೋದು, ಲಾ ಎಕ್ಸಲೆನ್ಸ್ ಇರ್ಬೋದು, ಇವರದೆಲ್ಲ ಫ್ರೀ ಮಾಕ್ ಟೆಸ್ಟ್ ಗಳಿರುತ್ತೆ, ನೀವು ಅಟೆಂಡ್ ಮಾಡಬಹುದು. ಈ ವಿಷನ್ IAS ಅವ್ರದ್ದು ಅಭ್ಯಾಸ್ ಆಫ್ಲೈನ್ ಟೆಸ್ಟ್ ಇದ್ರದ್ದು ರೇಟು 1500 ರೂಪಾಯಿ ಇರುತ್ತೆ. ಯಾಕಿರುತ್ತೆ ಅಂದ್ರೆ ಇವರು ಸೇಮ್ ನಿಮಗೆ UPSC ಹೇಗೆ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಎಕ್ಸಾಮ್ ನಡೆಸುತ್ತಲ್ಲ ಆ ಪ್ಯಾಟರ್ನ್ ಅನ್ನ, ಆ ಮಾಡೆಲ್ ಅನ್ನ ನಿಮ್ಗೆ ಕೊಡ್ತಾರ ಅವರು. ಸೊ ಫೀಲ್ ಆಗುತ್ತೆ ನಿಮ್ಗೆ ಫಸ್ಟ್ ಅಟೆಂಪ್ಟ್ ಮಾಡಿದಾಗ ಯಾವ ತರ ಅಟೆಂಡ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಈ ಎಕ್ಸ್ಪೀರಿಯನ್ಸ್ ಮನೇಲಿ ನಿಮಗೆ ಸಿಗಲ್ಲ. ಸೊ ಆ ತರ ಒಂದ್ 5 GS, ಒಂದ್ 5 CSAT ಟೆಸ್ಟ್ ಗಳನ್ನ ನೀವು ಬರೆದ್ರೆ ಇಲ್ಲಿ ಫುಲ್ ಲೆಂತ್ ಟೆಸ್ಟ್ ಗಳಲ್ಲಿ ನಿಮ್ಮ ಸ್ಕೋರ್ ಇಂಪಾರ್ಟೆಂಟ್ ಅಲ್ಲ. ಸ್ಕೋರ್ 0 ಬರ್ಲಿ ನಿಮ್ಗೆ. ಈಗ ಬೆಳಿಗ್ಗೆ ಬಂದಿದ್ರೆ ಸಚಿನ್ ಸರ್ ಅಂತ ಹೇಳ್ತಾ ಇದ್ರು, ಹೋದ ವರ್ಷ ಒಂದ್ ಯಾವ್ದೋ ಬರ್ದಿದಾರ ಅವರು. ಸೊ ಸ್ಕೋರ್ ಅವ್ರದ್ದು ಎಷ್ಟು 29 ಆಯ್ತಂತೆ ಫುಲ್ ಲೆಂತ್ ಟೆಸ್ಟ್. ಫೈನಲ್ ಎಕ್ಸಾಮ್ ಅಲ್ಲಿ ಬರೆದಾಗ 93 GS ಟೆಸ್ಟ್. ಈ ಫುಲ್ ಲೆಂತ್ ಟೆಸ್ಟ್ ಗಳು ನಿಮ್ಗೆ ಸ್ಕೋರ್ ಇರಲ್ಲ. ಟೈಮ್ ಮ್ಯಾನೇಜ್ಮೆಂಟ್, ನಾನು ಎಷ್ಟು ಅಟೆಂಡ್ ಮಾಡ್ತಾ ಇದ್ದೀನಿ ಕ್ವಶನ್ ಗಳು. ಈಗ ಉದಾಹರಣೆ ನಿನ್ನೆ ಅಫ್ರೋಜ್ ಅವ್ರು ಬರೆದಾಗ ಏನಾಯ್ತು, CSAT ನಲ್ಲಿ ನಾವೆಷ್ಟು ಹೇಳಿದ್ವಿ, ಮಿನಿಮಮ್ 39 to 40 ಅಟೆಂಡ್ ಮಾಡ್ರಿ ಅಂತ ಹೇಳಿದ್ವಿ. ನೀವು ಅಟೆಂಡ್ ಮಾಡಿರೋದು 27 ಮಾತ್ರ. ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಯ್ತು ನೆಕ್ಸ್ಟ್ ಸಾರಿ ಅದನ್ನ ತಿದ್ಕೊಳ್ಳೋದು. ಸೊ ಇವು ಫುಲ್ ಲೆಂತ್ ಟೆಸ್ಟ್ ಗಳು ಕೇವಲ ಯಾವ ಕಾರಣಕ್ಕೆ ಅಂತ ಅಂದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್, ಇದಷ್ಟೇ, ಮತ್ತೇನು ಇಲ್ಲ. ನಿಜವಾಗ್ಲೂ ನೀವು ಫೋಕಸ್ ಮಾಡಬೇಕಾಗಿರೋದು ಈ ಸೆಕ್ಷನಲ್ ಟೆಸ್ಟ್ ಗಳ ಮೇಲೆ ಮತ್ತು ಈ PYQ ಗಳ ಮೇಲೆ. ನೆನ್ಪಿಟ್ಕೊಳ್ಳಿ, ಈ ವೀಕ್ಲಿ ಟೆಸ್ಟ್ ನೀವು ಅಲರ್ಟ್ ಆಗಿರೋಕೆ, ಇಲ್ಲಾಂದ್ರೆ ಲೇಜಿ ಆಗ್ತೀವಿ. UPSC ಹೇಗಿದೆ ಹೇಳ್ರಿ, ಲಾಂಗ್ ಟರ್ಮ್ ಜರ್ನಿ ಇದು. ಈಗ ನೀವೊಬ್ರು PC ಆಗೋರಿದ್ದೀರಿ, ಅಥವಾ FDA SDA ಆಗೋರಿದ್ದೀರಿ, ಅಥವಾ PSA ಆಗೋರಿದ್ದೀರಿ. ಯಾವಾಗ ಓದ್ತಾರೆ ಸ್ಟೂಡೆಂಟ್ಸ್ ಇದಕ್ಕೆ? ನೋಟಿಫಿಕೇಶನ್ ಆದ್ಮೇಲೆ ಓದ್ತಾರೆ. UPSCಗೆ ನೀವು 1 ವರ್ಷ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ತೀರಿ. ಆ ಎನರ್ಜಿ ನಿಮ್ಮಲ್ಲಿ ಉಳಿಬೇಕು ಅಂತ ಅಂದ್ರೆ ಈ ವೀಕ್ಲಿ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿ ನಾನು ಕರೆಕ್ಟ್ ದಾರಿಯಲ್ಲಿ ಇದೀನೋ ಇಲ್ವೋ ಅಂತ ಅಷ್ಟೇ ಚೆಕ್ ಮಾಡ್ಕೊಳ್ಳೋದು, ಇವು ತುಂಬಾ ಮುಖ್ಯ. ಇಲ್ಲಿ ನಿಮ್ಮ ಸ್ಕೋರ್ಗಳು ಎಷ್ಟು ಬರ್ತಾ ಇದೆ ಅದ್ರ ಬಗ್ಗೆ ಅರಿವಿರಬೇಕು. ಇಲ್ಲಿ ಮಿನಿಮಮ್ ನಿಮ್ ಸ್ಕೋರ್ಗಳು ಅಬೌವ್ 60 ಇರಲೇಬೇಕು. ಪ್ರತಿ ಪೇಪರ್ ಅಲ್ಲಿ ಅಬೌವ್ 60 ಇರಲೇಬೇಕು. ಅಂದ್ರೆ ನೀವು ಸೀರಿಯಸ್ ಕ್ಯಾಂಡಿಡೇಟ್ ಅಂತ ಅರ್ಥ. ಸೆಕ್ಷನಲ್ ಟೆಸ್ಟ್ ಗಳಲ್ಲಿ ಈ ತರ ಮಾಡ್ಕೊಂಡು ಹೋಗಿ ಫೈನಲ್ ಈ ಫುಲ್ ಲೆಂತ್ ಟೆಸ್ಟ್ ಗಳನ್ನ ಬರೆದು ಕೊನೆಗೆ ಹೋಗಿ ನೀವು ಅಭ್ಯಾಸ ಟೆಸ್ಟ್ ಬರೆದ್ರಿ ಅಂದ್ರೆ ಇಲ್ಲೇ 3 ಸಾರಿ ಹೋಗಿ ಬರೆದ್ರೆ 3 ಅಟೆಂಪ್ಟ್ ಕೊಟ್ಟಿರೋ ತರ ಫೀಲ್ ಆಗುತ್ತೆ. ಆಮೇಲೆ ಉದಾಹರಣೆಗೆ ಮೇ ತಿಂಗಳಲ್ಲಿ ಕೊನೆ ಸಂಡೆ, ಈ ವರ್ಷ ಹೇಗೆ 24ನೇ ತಾರೀಕು ಎಕ್ಸಾಮ್ ಇದೆ ನೋಡಿ, ಅವತ್ತು ಎಕ್ಸಾಮ್ ಬರ್ದು ಬಿಡ್ತೀರಿ. ಇಲ್ಲಿ ಏನೇನ್ ತಪ್ಪುಗಳನ್ನ ಮಾಡಿರ್ತೀರಿ ಅದನ್ನ ಇಲ್ಲಿ ತಿದ್ಕೊಂಡು ಹೋಗಿರ್ತೀರಿ, ಕ್ಲಿಯರ್ ಆಗುತ್ತೆ ಎಕ್ಸಾಮ್. ಇಷ್ಟೇ, ಏನು ಇಲ್ಲ, ಆರಾಮಾಗಿ ಈ ತರ ಅಟೆಂಡ್ ಮಾಡಬಹುದು.